ಈಗ ರಾಜ್ಯಪಾಲ ಭಾಷಣದಲ್ಲಿ ಬಹಳ ಜನ ಮಾತಾಡಿದ್ದಾರೆ. ಒಂದೆರಡು ಜನಕ್ಕೆ ಅವಕಾಶ ಕೊಡ್ತೇನೆ. ಒಂದಿಬ್ಬರಿದ್ದಾರೆ ಅಷ್ಟೇ ನಮ್ಮ ಕಡೆ ಅಷ್ಟೇ. ಯತ್ನಾಳ್ ಅವರೇ, ಅಲ್ಲ ಮತ್ತೆ ಬಜೆಟ್ ಅಲ್ಲಿ ಕೂಡ ಮಾತಾಡೋದು ಅವಕಾಶ ಇದೆ. ಇಲ್ಲ, ಆಮೇಲೆ ಅದು ಬಜೆಟ್ ಅಲ್ಲಿ ಬೇರೆ ಇದ್ದಾರೆ, ಬಜೆಟ್ ಬೇರೆ ಮಾತಾಡ್ತಾರೆ. ಯಾಕೆ ಮಾತಾಡಿ ಮಾತಾಡಿ ಅಂದ್ರೆ ಮಾತಾಡ್ತೀವಿ, ಇಲ್ಲಾಂದ್ರೆ ಬೇಡ ಅಂದ್ರೆ ಕೂಡಿರ್ತೀವಿ. ಅಲ್ಲ, ನಿಮ್ಗೆ ಮಾತಾಡ್ಲಿಕ್ಕೆ ಹೊರದಿದ್ದ ನಾನು ಇಲ್ಲಿ ಸ್ಪೀಕರ್ ಆಗಿ ಏನ್ ಪ್ರಯೋಜನ? ನೀವು ನಮ್ಮ ಪೂರ್ತಿ ಈ ಸದನದಿಂದ ಹೊರಗೆ ಹಾಕ್ಬಿಟ್ಟು ನಿರ್ಣಯ ಮಾಡಿ. ಈಗ ಅಧ್ಯಕ್ಷರೇ, ಅಲ್ಲ, ಈಗ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಮತ್ತೆ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿಕ್ಕೆ ಅದಕ್ಕೆ ಆಯ್ತು ಮತ್ತು ಸ್ವೀಟ್ ಇರ್ತದೆ. ನಿಮ್ಮ ನಂಬಿ ನಾವು ಕೊಡ್ತಾ ಇದ್ದೇವೆ, ನಿಮ್ಮ ಮೇಲೆ ವಿಶ್ವಾಸ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಘನತೆ ಹೊತ್ತ ರಾಜ್ಯಪಾಲರು ಪ್ರತಿ ವರ್ಷ ವಿಧಾನಸಭೆಯಲ್ಲಿ ಈ ದೇಶದ ಮಹಾಮಹಿಮ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಸರ್ಕಾರದ ಮುಂದಿನ ಒಂದು ವರ್ಷದ ತಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಸರ್ಕಾರ ಏನು ಮಾಡಬಹುದು, ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದನ್ನ ರಾಜ್ಯಪಾಲರ ಮೂಲಕ, ರಾಷ್ಟ್ರಪತಿಗಳ ಮೂಲಕ ಹೇಳುವಂಥ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯ ಇದೆ.